ಕೋವಿಡ್-19 ಈ ತಂತ್ರಜ್ಞಾನನ ಮುಂದೆ ಹೋಗಿ ಅದನ್ನ ವೀಕ್ಷಿಸ್ತೀವಿ, ಅದರಲ್ಲಿ ಯಶಸ್ವಿಯಾಗಿ ಭಾಗಿಯಾಗ್ತೀವಿ. ಈ ಬಾರಿ ಕೃಷಿ ಮೇಳದಲ್ಲಿ ನಮ್ಮ ಸೈಂಟಿಸ್ಟ್ ಆದಂತಹ ಡಾಕ್ಟರ್ DL ಸಾವಿತ್ರಮ್ಮ ಅಂತ, ಡೀನ್ ಅಗ್ರಿ, ಕಾಲೇಜ್ ಆಫ್ ಅಗ್ರಿಕಲ್ಚರ್, US ಬೆಂಗಳೂರು. ಈ ಸೈಂಟಿಸ್ಟ್ ಅವರು ನೆಲಗಡಲೆಯಲ್ಲಿ ಒಂದು ಹೊಸ ತಳಿಯನ್ನು ಡೆವಲಪ್ ಮಾಡಿದ್ದಾರೆ. ಅದು GKVK 27 ಅಂತ. ಈ ತಳಿಯ ಒಂದು ವಿವರ ಏನಂದರೆ, ಇದನ್ನು ಮುಂಗಾರು ಬೆಳೆಯಾಗಿ ಬೆಳಿಬೋದು, ಅಂದರೆ ಜೂನ್ ಸಮಯದಲ್ಲಿ. ಮತ್ತು ಬೇಸಿಗೆಯಲ್ಲಿ ಬೆಳಿಬೇಕಂದ್ರೆ ಜಾನ್ವರಿಯಲ್ಲಿ ಸಹ ನೀವು ಈ ಬೆಳೆಯನ್ನು ಬೆಳಿಬೋದು. ಈ ಬೆಳೆಯು ಕೆಲವು ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಅದು ಬರ ನಿರೋಧಕತೆ ಇದೆ, ಮತ್ತು ಎಲೆ ಚುಕ್ಕೆ ರೋಗಕ್ಕೆಲ್ಲ ಇದು ನಿರೋಧಕತೆ ಹೊಂದುತ್ತೆ, ಮತ್ತು ಎಲೆ ತುಕ್ಕು ರೋಗಕ್ಕೂ ಸಹ ಇದು ನಿರೋಧಕತೆ ಇದೆ. ಹಾಗೂ ಈ ಬೆಳೆಯ ಮತ್ತೊಂದು ವೈಶಿಷ್ಟ್ಯವೇನೆಂದರೆ, ಈ ಬೆಳೆ ನಾವು ತೆಗೆದುಕೊಂಡ್ಮೇಲೆ ಇದನ್ನು ನಾವು ದನಗಳಿಗೆ ಮೇವಾಗಿ ಸಹ ಉಪಯೋಗಿಸ್ಬೋದು, ಮತ್ತು ಹಸಿರೆಲೆ ಗೊಬ್ಬರವಾಗಿ ಸಹ ನಾವು ಇದನ್ನ ಉಪಯೋಗಿಸ್ಬೋದು. ಈ ಬೆಳೆಯು ಏನಿಲ್ಲ ಅಂದರೂ ಎಕರೆಗೆ 12 ರಿಂದ 13 ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿಯನ್ನು ಕೊಡುತ್ತೆ. ಮತ್ತು ರೈತರು ಈ ಬೆಳೆನ ತಗೋಬೋದು. ಈ ಬೆಳೆ ನಮಗೆ ಇಲ್ಲಿ ನ್ಯಾಷನಲ್ ಸೀಡ್ ಪ್ರಾಜೆಕ್ಟ್ ಅಂತ ಇದೆ, ಅಂದರೆ ರಾಷ್ಟ್ರೀಯ ಬೀಜ ಪ್ರಾಯೋಜನೆ ಅಂತ. ಅಲ್ಲಿ ನೀವು ಬೀಜ ತಗೊಂಡು ರೈತರು ಪ್ರತಿ ವರ್ಷ ಬೆಳಿಬೋದು ಅಂತ. ಈ ವರ್ಷ ಇದು 2020ರಲ್ಲೇ ರಿಲೀಸ್ ಮಾಡಿರೋ ಒಂದು ಹೊಸ ತಳಿಯಾಗಿದೆ. ರೈತರು ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತ. ಇದು ಅಲಸಂದೆ ಬೆಳೆ ನೀವು ನೋಡ್ಬೋದು. ಈ ಬೆಳೆನ ಡೆವಲಪ್ ಮಾಡಿದವರು ಡಾಕ್ಟರ್ DL ಸಾವಿತ್ರಮ್ಮ ಎಂಬ ಒಂದು ಸೈಂಟಿಸ್ಟ್. ಅವರು ಡಾಕ್ಟರ್ ಡೀನ್ ಅಗ್ರಿ ಆಗಿದ್ದಾರೆ, US ಬೆಂಗಳೂರು. ಈ ತಳಿಯ ಹೆಸರು KC8 ಅಂತ ಹೆಸರು. ಈ ಬೆಳೆ ನಾವು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಒಂದು ಸಮಯದಲ್ಲಿ ಬೆಳೆಬೋದು. ಇದು ಪ್ರತಿ ಎಕರೆಗೆ 5.5 ರಿಂದ 6 ಕ್ವಿಂಟಲ್ನಷ್ಟು ಇಳುವರಿನ ಕೊಡುತ್ತೆ. ಮತ್ತು ಈ ಬೆಳೆದ ಒಂದು ಅವಧಿ ಏನಂದರೆ 80 ರಿಂದ 85 ದಿನ. ಇದು ಎಲೆ ತುಕ್ಕು ರೋಗಕ್ಕೆ ಒಂದು ನಿರೋಧಕತೆಯನ್ನು ಹೊಂದಿದೆ. ಇದರಲ್ಲಿ ಪ್ರೋಟೀನ್ ಅಂಶ ಎಷ್ಟಿದೆ ಅಂದರೆ 25 ರಿಂದ 26% ನಿಮಗೆ ಪ್ರೋಟೀನ್ ಅಂಶ ಸಿಗುತ್ತೆ. ಈ ಬೆಳೆ ಯಾಕೆ ರೈತರು ತುಂಬ ಪ್ರಿಫರ್ ಮಾಡಬೇಕು ಅಂತ ಹೇಳೋದಾದರೆ, ಇದನ್ನು ನಾವು ಏನು ಇಳುವರಿ ತೆಗೆದುಕೊಂಡ್ಮೇಲೆ ಎಲೆ ಏನು ಉಳಿದಿರುತ್ತೆ ಆ ಗಿಡನ, ಅದನ್ನು ದನಗಳಿಗೆ ಮೇವಾಗಿ ಉಪಯೋಗಿಸ್ಬೋದು. ಮತ್ತು ನಾವು ಹಸಿರೆಲೆ ಗೊಬ್ಬರ ಆಗಿ ನೆಲಕ್ಕೆ ಹಾಕಿ ರೋಟೋವೀಟ್ರ್ ಹಾಕಿ ರೈತರು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ. ಸರ್,
ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ನಂಜುಂಡಸ್ವಾಮಿ ಅರಳುಕುಪ್ಪೆ ಅಂತೇಳಿ. ಮೂಲತಃ ಅರಳುಕುಪ್ಪೆ ದೊಡ್ಡಿ, ಚನ್ನಮೈನ ತಾಲೂಕು, ರಾಮನಗರ ಜಿಲ್ಲೆ. ಕಳೆದ 4-5 ವರ್ಷದಿಂದ ಸಾವಯವ ಮತ್ತು ನೈಸರ್ಗಿಕ ಪದ್ಧತಿಯಲ್ಲಿ ಕೃಷಿ ಮಾಡ್ಕೊತ ಬರ್ತಾ ಇದ್ದೀನಿ ಸ್ನೇಹಿತರೆ. 2015ರಲ್ಲಿ ಬೆಂಗಳೂರಿನ ಸಂವಾದಾನ NGOದಲ್ಲಿ ಬದುಕು ಕಾಲೇಜಿನಲ್ಲಿ ಸುಸ್ಥಿರ ಕೃಷಿ ಅಂತ ಕೋರ್ಸನ್ನು ಮುಗಿಸಿದ ನಂತರ ಅಮೃತ ಭೂಮಿ ಮತ್ತು ಬೆಂಗಳೂರಿನಲ್ಲಿ ಇರುವಂಥ ಸಾವಯವ ಮಳಿಗೆ ದೇಶದ ಅತಿ ದೊಡ್ಡ ಸಾವಯವ ಮಳಿಗೆಯಾದಂಥ ದ ಗ್ರೀನ್ ಪಾತಲ್ಲಿ 2 ವರ್ಷ ಕಾರ್ಯನಿರ್ವಹಿಸ್ತಾ, ಅದಾದ ನಂತರದಲ್ಲಿ ಸೌತ್ ಎಂಡ್ ಸರ್ಕಲ್ನಲ್ಲಿ ಮಿಲೆಟ್ ಮಾಮ್ ಅನ್ನೋ ಹೋಟೆಲ್ನಲ್ಲಿ ಕೂಡ ಒಂದು 6 ತಿಂಗಳು ಕಾರ್ಯನಿರ್ವಹಿಸ್ತಾ, ಅದಾದ ನಂತರದಲ್ಲಿ ಕಳೆದ ಒಂದು 3 ವರ್ಷದಿಂದ ಪೂರ್ಣ ಪ್ರಮಾಣದಲ್ಲಿ ಊರಿನಲ್ಲಿ ಸಾವಯವ ಪದ್ಧತಿಯಲ್ಲಿ ಅದನ್ನು ಮಳೆಯಾಶ್ರಿತವಾಗಿ ಕೃಷಿ ಮಾಡಬೇಕು ಅನ್ನೋ ಒಂದು ಸಣ್ಣ ಚಾಲೆಂಜ್ ಮೂಲಕ ಕೃಷಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸಿರಿಧಾನ್ಯಗಳು, ಅರಣ್ಯ ಕೃಷಿ, ಮಾವು ಮತ್ತು ಕೃಷಿ ಮಾಡೋದ್ರ ಜೊತೆಗೆ ನಮ್ಮ ಸುತ್ತಮುತ್ತಲ ಸಮುದಾಯಗಳ ಕೂಡ ಬದಲಾವಣೆ ಆಗಬೇಕು ಅಂತೇಳಿ ನಾವು ಇವಾಗ ವಾಸ್ತವದಲ್ಲಿ ನಮ್ಮ ಊರಿನಲ್ಲಿರುವಂಥ ಸುತ್ತಮುತ್ತ ಒಂದು 15 ಜನ ಯುವ ಕೃಷಿಕರನ್ನ ಸುಸ್ಥಿರ ಮತ್ತು ಸಾವಯವ ಕೃಷಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಅವರನ್ನು ಕೂಡ ಇವತ್ತು ಈ ಕೃಷಿ ಮೇಳಕ್ಕೆ ಕರ್ಕೊಂಬಂದಿವಿ ಸ್ನೇಹಿತರೆ. ನನ್ನ ಈ ಬದುಕಿನ ಒಂದಷ್ಟು ಪರಿಸರ ಪೂರಕವಾದ ಬದುಕನ್ನು ಕಟ್ಕೊಂಡ ಕಾರಣಕ್ಕೋಸ್ಕರ ಮತ್ತು ಯುವ ಜನ ಕೃಷಿಲಿ ಉಳಿಬೇಕು ಅನ್ನೋ ಕಾರಣಕ್ಕೆ ನಾನು ಮಾಡ್ತಿರೋ ಒಂದು ಸಣ್ಣ ಪ್ರಯತ್ನಕ್ಕೆ ಇವತ್ತು GKVK ಯೂನಿವರ್ಸಿಟಿಯವರು ನನಗೆ ಚನ್ನಪಟ್ಟಣ ತಾಲೂಕಿನ ಯುವ ಕೃಷಿಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಶಸ್ತಿಗೆ ನಾನು ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಅದ್ರ ಜೊತೆಗೆ ಯುವ ಸಮುದಾಯ ಏನಿವತ್ತು ವಲಸೆ ಹೋಗ್ತಾ ಇದ್ದಾರಲ್ವ, ಆ ವಲಸೆ ಹೋಗುವ ಸಮುದಾಯಗಳಿಗೆ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ತಮ್ಮಲ್ಲಿರುವ ಭೂಮಿ ಆಗ್ಬೋದು, ತಮ್ಮಲ್ಲಿರುವ ಸೌಲಭ್ಯಗಳಿಂದನೇ ತಮ್ಮ ಬದುಕನ್ನು ಕಟ್ಕೊಬೋದು. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿರೋ ಆರ್ಥಿಕತೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ನಿಮ್ಮ ನೆಲೆಗಳು ಅಥವಾ ನಿಮ್ಮ ವಾಸ್ತವದಲ್ಲೇ ನಿಮ್ಮ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸರ್. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಬೋಧನೆ, ಸಂಶೋಧನೆ ಹಾಗೂ ವಿಸ್ತರಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದು, ಕಳೆದ ಸಾಲಿನಲ್ಲಿ ಸಂಶೋಧನೆಯಲ್ಲಿ ಏನೆಲ್ಲ ಅಭಿವೃದ್ಧಿಪಡಿಸಿದ್ದೇವೆ, ಹೊಸ ತಳಿಗಳಿರ್ಬೋದು, ಹೊಸ ತಂತ್ರಜ್ಞಾನಗಳಿರ್ಬೋದು, ಅದನ್ನು ನಾವು ರೈತರಿಗೆ ತಲುಪಿಸುವುದರಲ್ಲಿ ಕೆಲವು ವಿಸ್ತರಣಾ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತೇವೆ. ಅದರಲ್ಲಿ ಮುಖ್ಯವಾಗಿ ಪ್ರತಿ ವರ್ಷದಂತೆ ಈ ಕೃಷಿ ಮೇಳ 2020-2021 ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಈ ಸಾರಿ ಏನಪ್ಪ ಅಂತಂದರೆ ಮುಖ್ಯ ಅಂತಂದರೆ, ಪ್ರತಿ ಸಾರಿ ಇಲ್ಲೇ ಜನಗಳು ಬಂದು ಖುದ್ದಾಗಿ ಎಲ್ಲ ನೋಡ್ತಾಯಿದ್ರು. ಈ ಕೋವಿಡ್ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ರೈತರು ಜಾಸ್ತಿ ನಾವು ಬರಲಿಕ್ಕೆ ಅವಕಾಶಗಳನ್ನು ಮಾಡಿಲ್ಲ. ಓನ್ಲಿ ಕಡಿಮೆ ನಂಬರ್ನಲ್ಲಿ ಬರಬೇಕು. ಉಳ್ಕೊಂಡವರು ಮನೆಯಲ್ಲೇ ಈ ಒಂದು ಸಾಮಾಜಿಕ ಜಾಲತಾಣಗಳು ಏನೇನಿದೆ ಅಂತಂದರೆ ಯೂಟ್ಯೂಬ್ ಇರ್ಬೋದು, ಮತ್ತು ನಮ್ಮಲ್ಲಿ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇವೆಲ್ಲವನ್ನು ಅಳವಡಿಸ್ಕೊಂಡು ಅದರ ಒಂದು ಲಾಭವನ್ನು ಪಡೆದುಕೊಂಡು ಮನೆಯಲ್ಲೇ ಕೂತ್ಕೊಂಡು ಏನೆಲ್ಲ ಇದೆ ನಮ್ಮಲ್ಲಿ ತಂತ್ರಜ್ಞಾನಗಳಿರೋದು, ಹೊಸ ವೆರೈಟಿಗಳಿರೋದು, ಅದನ್ನು ನಾವು ಪ್ರಸ್ತುತಪಡಿಸ್ತೀವಿ. ಅದನ್ನು ತಾವು ರೈತ ಬಾಂಧವರು ಅದನ್ನು ಕೂತ್ಕೊಂಡು ನೋಡ್ಬೋದು ಅಂತ ನಾನು ಹೇಳ್ತೀನಿ. ನಮಸ್ತೆ, ನನ್ನ ಹೆಸರು ಸುರೇಂದ್ರ ಅಂತ. ನಮ್ಮದು ರಾಮನಗರ. ನಾನು ಕಳೆದ 10-12 ವರ್ಷಗಳಿಂದ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ 2020 ಕೃಷಿ ಮೇಳಕ್ಕೆ ನಮ್ಮ ರಾಮನಗರ ಜಿಲ್ಲೆಯ ಹಲವಾರು ಯುವಕರು ಇವತ್ತು ಈ ಕೃಷಿ ಮೇಳಕ್ಕೆ ಬಂದಿದ್ದು. ಇವತ್ತು ಈ ಕೃಷಿ ಮೇಳ ಕಳೆದ ಬಾರಿ ನಾನು ಸುಮಾರು ಒಂದು 10 ವರ್ಷದಿಂದ ಕೂಡ ಈ ಕೃಷಿ ಮೇಳಕ್ಕೆ ಬರ್ತಾನೆ ಇರ್ತಾಯಿದ್ದೀನಿ ನಿರಂತರವಾಗಿ. ಈ ವರ್ಷ ತುಂಬ ವಿಭಿನ್ನ ಅಂತ ಅನಿಸ್ತು. ಈ ಕರೋನಾ ಟೈಮಲ್ಲಿ ಯಾವುದೇ ಸದ್ದುಗದ್ದಲ ಇಲ್ಲದಂಗೆ ಒಂದು ಅರ್ಥಪೂರ್ಣವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು ಏನೇನು ಅಭಿವೃದ್ಧಿಪಡಿಸಿದ್ದಾರೆ, ಏನೇನು ಹೊಸ ತಳಿಗಳಿದ್ದಾವೆ ಅಂತ ತುಂಬ ಚೊಕ್ಕವಾಗಿ ನಮಗೆಲ್ಲರೂ ಕೂಡ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದಂಗೆ ನೋಡೋದಕ್ಕೆ ನಮಗೆ ಭಾಳ ಖುಷಿ ಆಯಿತು ಇವತ್ತೊಂದು ದಿನ. ಇದನ್ನು ಇವತ್ತು ಪ್ರತಿ ಕೃಷಿ ಮೇಳದಲ್ಲೂ ಕೂಡ ಹೊರಗಿನ ಖಾಸಗಿ ಸ್ಟಾಲ್ಸ್ಗಳು ಮತ್ತು ಹೊರಗಡೆನ ಬೇರೆ ಖಾಸಗಿ ಕಂಪ್ನಿಯವ್ರದ್ದು ಅಬ್ಬರಗಳೇ ತುಂಬ ಜಾಸ್ತಿ ಆಗ್ತಾಯಿತ್ತು. ಆದರೆ ಇವತ್ತು ನಮ್ಮ ಕೃಷಿ ಸಂಶೋಧನಾ ಕೇಂದ್ರದವರು ಅಭಿವೃದ್ಧಿಪಡಿಸಿರೋಂಥ ಏನೇನು ತಳಿಗಳಿದ್ದಾವೆ ಮತ್ತು ಏನೇನು ಹೊಸ ತಂತ್ರಜ್ಞಾನಗಳಿದ್ದಾವೆ, ಯಾವ್ಯಾವ ಹೊಸ ಫ್ರೂಟ್ಸ್ಗಳಿದ್ದಾವೆ ಅನ್ನೋದನ್ನು ತುಂಬ ಚೊಕ್ಕವಾಗಿ ಇಲ್ಲಿ ಬಂದಿರೋಂಥ ಎಲ್ಲ ನಮ್ಮ ರೈತಾಪಿ ವರ್ಗದವರಿಗೆ ಇವತ್ತು ಸಿಕ್ಕಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ಇದೇ ಥರ ನಮ್ಮ ಏನು ಮುಂದಿನ ವರ್ಷವೂ ಕೂಡ ಇದೇ ಥರ ಕೃಷಿ ಮೇಳಗಳನ್ನ ತುಂಬ ಸಿಂಪಲ್ಲಾಗಿ ನಮ್ಮ ರೈತರುಗಳೇ ಡೆವಲಪ್ ಮಾಡಿರೋವಂಥದ್ದು, ಒಂದು ಜಿಲ್ಲೆಗೆ ಒಂದೊಂದು ಈ ಥರ ಒಂದು ದೊಡ್ಡ ಸ್ಟಾಲ್ಗಳನ್ನ ಮಾಡ್ತಾ ಹೊರಗಡೆ ಖಾಸಗಿ ಕಂಪ್ನಿಯವ್ರಿಗೆ ಯಾವುದೇ ರೀತಿ ಅವಕಾಶ ಮಾಡಿಕೊಡ್ತೇನೆ, ಯಾವುದೇ ರೀತಿ ಜಾತ್ರೆ ಆಗದಿರೋ ಥರ ಈ ಥರ ಅರ್ಥಪೂರ್ಣವಾಗಿ ನಮ್ಮ ರೈತರುಗಳಿಗೆ ಮಾಹಿತಿ ಕೊಡುವಂಥ ಈ ಕೃಷಿ ಮೇಳ ನಮಗೆ ಅವಶ್ಯಕತೆಯಾಗಿದೆ. ಇದೇ ಥರ ಕೃಷಿ ಮೇಳಗಳು ಕೂಡ ವರ್ಷ ಆಗಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಈ ಮಾಹಿತಿನ ತಲುಪಿಸೋದಕ್ಕೆ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳೋಂಥ ಇವರಿಗೆ ಕೂಡ ನಮ್ಮ ಎಲ್ಲ ರೈತರ ಪರವಾಗಿ ಕೂಡ ತುಂಬ ಹೃದಯದ ಧನ್ಯವಾದಗಳು.
ನಮಸ್ಕಾರ. ಸರ್, ನಿಮಗೆ ಇಲ್ಲಿ ಒಟ್ಟಾರೆ ಸ್ಟಾಲ್ಸಲ್ಲಿ ಯಾವ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಇರ್ಬೋದು ಅಥವಾ ಸಂಶೋಧನೆ ಬಹಳ ಇಷ್ಟ ಆಗಿದ್ದು? ಸೊ ನನಗೆ ಇಲ್ಲಿ ನಾನು ನೋಡೋದ್ರ ಪ್ರಕಾರ ಕೆಲವೊಂದಷ್ಟು ವೆರೈಟಿ ಫ್ರೂಟ್ಸ್ಗಳನ್ನ ಅಲ್ಲಿ ಮಾಡಿದ್ರು. ಉದಾಹರಣೆಗೆ ಡ್ರ್ಯಾಗನ್ ಫ್ರೂಟ್ಸ್ ಇತ್ತು, ಮತ್ತು ಇನ್ನೊಂದು ಬೇರೆ ಬೇರೆ ಥರದಲ್ಲಿ ಫ್ರೂಟ್ಸ್ಗಳ ವೆರೈಟೀಸ್ಗಳಲ್ಲಿ ತುಂಬ ಫ್ರೂಟ್ಸ್ಗಳನ್ನ ಮಡಗಿದ್ರು ಅಲ್ಲಿ. ಸೊ ಅದು ನನಗೆ ಭಾಳ ಇಂಟ್ರೆಸ್ಟ್ ಆಯಿತು. ಏಕೆಂದರೆ ಈಗಿನ ದಿನಗಳಲ್ಲಿ ಲೇಬರ್ ಲೆಸ್ ಆಗಿ, ವಾಟರ್ ಲೆಸ್ ಆಗಿ, ಫಿಕ್ಸೆಡ್ ಕ್ರಾಪ್ಸ್ ಆಗಿ ತುಂಬ ಬಹು ಆದಾಯ ಬರುವಂಥ ಕ್ರಾಪ್ಸ್ ಅಂದರೆ ನಮ್ಮ ಅರಣ್ಯ ಕೃಷಿ ಜೊತೆಗೆ ನಮ್ಮ ಫ್ರೂಟ್ ಪ್ಲಾಂಟ್ಸ್ಗಳು. ಸೊ ಅದರಿಂದ ಅದರಲ್ಲಿ ಒಂದು ಸುಮಾರು ವೆರೈಟಿ ಹಣ್ಣಿನ ಬೆಳೆಗಳದ್ದು ಒಂದಷ್ಟು ಸ್ಯಾಂಪಲ್ಸ್ ಮಡಗಿದ್ರು. ಅದು ನನಗೆ ಭಾಳ ಇಷ್ಟ ಆಯಿತು. ಸೊ ಇವತ್ತು ಮೊದಲನೇ ದಿನದ ಕೃಷಿ ಮೇಳವನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇನ್ನು ನಾಳೆ ಮತ್ತು ನಾಡಿದ್ದು ಹೆಚ್ಚಿನದಾಗಿ ತಿಳಿದುಕೊಳ್ಳುವಂಥದ್ದು ಬಹಳಷ್ಟಿದೆ ಅಂತ ಹೇಳ್ತಾ, ಸೊ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ, ಹಾಗೆ ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಹೆಚ್ಚಿನ ಕೃಷಿ ಮೇಳದ ಕುರಿತಾಗಿ ನಾಳೆ ಮತ್ತು ನಾಡಿದ್ದು ನಿಮಗೆ ವಿಡಿಯೋ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ ಅಂತ ಹೇಳ್ತಾ, ಅಪ್ ಟು ದ್ಯಾಟ್ stay tuned with us and please do subscribe. I'll gonna see you soon.